ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ತಿರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಒಂದಷ್ಟು ಪ್ರಶ್ನೆಗಳು ಏನಪ್ಪ ಅಂತ ಅಂದ್ರೆ ಮಾಯ್ಶ್ಚರೈಸರ್ನ ಯಾಕೆ ಬಳಸಬೇಕು ಅಂತ ಹೇಳಿದ್ರು. ಈ ಟಾಪಿಕ್ ಯಾಕೆ ಬಂತಪ್ಪ ಇವತ್ತು ಅಂತ ಅಂದ್ರೆ ಸನ್ಸ್ಕ್ರೀನ್ ಲೋಷನ್ನು ಮತ್ತು ಮಾಯ್ಶ್ಚರೈಸರ್ನ ಬಳಸಲೇಬೇಕಾ ಅಂತ ಹೇಳಿದ್ರು ಪ್ರಶ್ನೆ ಮಾಡ್ತಾರೆ. ನನ್ನ ಹತ್ರ ಬಂಕ್ ಪೌಡ್ರ್ ತೊಗೊಂಡವರು ಅಂದ್ರೆ ಹೆಣ್ಮಕ್ಳು ಅಷ್ಟೇ ಅಲ್ಲ, ಬಂಕ್ ಪೌಡ್ರ್ ತೊಗೊಂಡ್ರು, ಗಂಡು ಹುಡುಗರು ಸಹಿತ ನನ್ನ ಹತ್ರ ಬಂಕ್ ಪೌಡ್ರ್ ತೊಗೊಂಡಿದ್ದಾರೆ. ಪಾಪ ಅವ್ರಿಗೆ ಸಹಿತನೂ ಈ ಒಂದು ಬಂಗು ಸ್ಟಾರ್ಟ್ ಆಗಕ್ಕೆ ಅದಕ್ಕೋಸ್ಕರ ಒಂದು ಹುಡುಗ ಫೋನ್ ಮಾಡಿ ಕೇಳ್ದ, ಅಕ್ಕ ಸನ್ಸ್ಕ್ರೀನ್ ಲೋಷನ್ನು ಮಾಯ್ಶ್ಚರೈಸರ್ನ ಹಚ್ಚಲೇಬೇಕಾ ಅಂತ ಹೇಳಂದು ಅವ್ನು ಕೇಳ್ದ. ಮತ್ತು ನನ್ನ ಫ್ರೆಂಡ್ಸ್ ಒಂದಿಬ್ರು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಬಗ್ಗೆ ಅಷ್ಟು ಹೇಳ್ತೀಯಲ್ಲ, ನೀನು ಹಚ್ಚೋದ್ರಿಂದ ಅಷ್ಟೊಂದು ಉಪಯೋಗ ಐತೇನೋ ಅಂತ ಹೇಳಂದು ಕೇಳಿದವರು ಅದಾರ. ಆಮೇಲೆ ಇನ್ನೊಬ್ಬ ಸಿಸ್ಟರು ಸನ್ಸ್ಕ್ರೀನ್ ಲೋಷನನ್ನು ಹಚ್ಚಲೇಬೇಕಾ ಅಂತ ಹೇಳಂದು ಕಾಮೆಂಟ್ ಹಾಕಿದ್ದಾರೆ. ಅಂದರೆ ಇನ್ನೂ ಬಹಳಷ್ಟು ಜನರಿಗೆ ಈ ಸನ್ಸ್ಕ್ರೀನ್ ಲೋಷನ್ನು ಮಾಯ್ಶ್ಚರೈಸರ್ನ ನಾವು ಹಚ್ಚಲೇಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ ಹೇಳಂದು ನನಗನ್ನಿಸ್ತು. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ವಿಡಿಯೋ ತೊಗೊಂಬಂದಿದ್ದೀನಿ. ಸನ್ಸ್ಕ್ರೀನ್ ಲೋಷನ್ ಬಳಸೋದ್ರಿಂದ ನಮ್ಮ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು, ಆಮೇಲೆ ಅದನ್ನ ಎಷ್ಟು ನಮಗೆ ಸ್ಕಿನ್ನಿಗೆ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ ಎರಡೂ ನಾನು ಇವತ್ತು ಹೇಳ್ಕೊಡ್ತೀನಿ. ಮಾಯ್ಶ್ಚರೈಸರು ನಮ್ಮ ಸ್ಕಿನ್ನಿಗೆ ಯಾವುದಕ್ಕೆ ಎಷ್ಟೊಂದು ಅವಶ್ಯಕವಾಗೈತಿ, ಮತ್ತು ಸನ್ಸ್ಕ್ರೀನ್ ಲೋಷನ್ನು ನಮ್ಮ ಸ್ಕಿನ್ನಿಗೆ ಎಷ್ಟು ಅವಶ್ಯಕವಾಗೈತಿ ಅಂತ ಹೇಳೋದು ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ಮಾಯ್ಶ್ಚರೈಸರ್ ತೊಗೊಂಡ್ಬಿಡೋಣ. ಮಾಯ್ಶ್ಚರೈಸರ್ ಯಾಕೆ ಬಳಸ್ಬೇಕು ನಾವು ಅಂತ ಹೇಳೋದು. ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ನು ಬಳಸಲೇಬೇಕಾ? ಹೌದು, ಬಳಸಲೇಬೇಕು. ಮಾಯ್ಶ್ಚರೈಸರ್ನ ಯಾಕೆ ಬಳಸಬೇಕು ಅಂತ ಅಂದ್ರೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡೋದಕ್ಕೆ ಸಹಾಯ ಮಾಡ್ತೈತಿ ಈ ಒಂದು ಮಾಯ್ಶ್ಚರೈಸರ್ ನಮ್ಮ ಸ್ಕಿನ್ನಿನ ಆಳದ ಒಳಗಿಳಿದು ನಮ್ಮ ಸ್ಕಿನ್ನನ್ನು ಒಳಗಿನಿಂದನ ಒಂದು ನರಿಶ್ ಮಾಡ್ಕೊತ ಬರ್ತೈತಿ. ಅಂದ್ರೆ ನಮ್ಮ ಸ್ಕಿನ್ನು ಡ್ರೈ ಆಗಿರ್ತೈತಲ್ಲ, ಅದನ್ನು ತಡೆ ಹಿಡಿಯೋದಕ್ಕೋಸ್ಕರ ನಮ್ಮ ಸ್ಕಿನ್ನಿಗೆ ನಾವು ಮಾಯ್ಶ್ಚರೈಸರ್ನ ಹಚ್ಚಿದಾಗ ಏನಾಗುತ್ತೆ, ನಮ್ಮ ಸ್ಕಿನ್ನು ಆಳಕ್ಕೆ ಇಳಿದು ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನು ಅದು ತಡಿತೈತಿ. ಅದಕ್ಕೋಸ್ಕರ ಮಾಯ್ಶ್ಚರೈಸರ್ನ ಬಳಸಬೇಕು. ಮತ್ತು ಮಾಯ್ಶ್ಚರೈಸರ್ ನಮ್ಮ ಸ್ಕಿನ್ ಡ್ರೈ ಆಗಿರ್ತೈತಿ, ಸ್ಕಿನ್ನು ಡ್ರೈ ಆಗೋದನ್ನು ತಡೆ ಹಿಡಿತೈತಿ. ಮತ್ತು ಕೆಂಪು ಅಲ್ಲೆಲ್ಲೆಲ್ಲಿ ಕೆಂಪು ಹಾಕಿರ್ತೈತಿ, ಅದನ್ನು ತಡಿತೈತಿ. ಆಮೇಲೆ ತುರಿಕೆ ಬರ್ತೈತಿ ಅಂತಾರ, ನಮ್ಮ ಕಡೆ ಎಲ್ಲ ಕಡತ ಅಂತೀವಿ ನಾವು. ತುರಿಕೆ ಕಡೆ ಕುಂತೈತಿ ಅಂತ ಹೇಳಂತೀವಿ, ನಮ್ಮ ಕಡೆ ಎಲ್ಲ ತುರಿಕೆ ಅಂತಾರ. ತುರಿಕೆ ಬರೋದನ್ನು ಕಡಿಮೆ ಮಾಡ್ತೈತಿ. ಮುಖದ ಮೇಲೆಲ್ಲ ಅಲ್ಲೆಲ್ಲೆಲ್ಲಿ ಒಂದು ಸಿಪ್ಪಿ ಸುಲ್ದಂಗೆ ಹಾಕಿರ್ತೈತಿ. ಅಂದ್ರೆ ಸ್ಕಿನ್ ಸುಲಿದು ಬರ್ತಿರ್ತೈತಿ, ಅಷ್ಟು ಡ್ರೈ ಆಗಿರ್ತದೆ ಬರೋ ಸ್ಕಿನ್ನು ನೋಡಿದಾಗ ಅದು ಸುಲಿದು ಬರ್ತಿರ್ತೈತಿ. ಆಮೇಲೆ ಅಲ್ಲೆಲ್ಲೆಲ್ಲ ಬೆಳ್ಳಗಾಗಿರ್ತೈತಿ. ಅಂದರೆ ಅದನ್ನು ಸಹಿತ ಈ ಮಾಯ್ಶ್ಚರೈಸರ್ ತಡೆ ಹಿಡಿತೈತಿ. ಮಾಯ್ಶ್ಚರೈಸರ್ನ ಪ್ರತಿದಿನ ಬಳಸ್ಬೇಕಾ? ಹೌದು, ಪ್ರತಿದಿನ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅನ್ನೋ ಒಂದು ಯಾವುದೇ ರೀತಿ ಇದಕ್ಕೆ ಕಾಲಮಾನ ಇಲ್ಲ. ಪ್ರತಿದಿನ ನಾವು ಪ್ರತಿ ತಿಂಗಳು ನಾವು ಬಳಸ್ತಾನೆ ಬರ್ಬೇಕಾಗತ್ತೆ. ಯಾವುದೇ ರೀತಿ ಇದಕ್ಕೆ ಆ ತಿಂಗಳು ಹಚ್ಚಬೇಕು, ಈ ತಿಂಗಳು ಹಚ್ಚಬೇಕು, ಆ ಮಾಸ ಹಚ್ಚಬೇಕು, ಈ ಮಾಸ ಇಲ್ಲ. ಪ್ರತಿದಿನವೂ ನಾವು ಈ ಒಂದು ಮಾಯ್ಶ್ಚರೈಸರ್ನ ನಾವು ಹಚ್ಚಲೇಬೇಕಾಗತ್ತೆ. ಆಮೇಲೆ ಆಲ್ ಟೈಪ್ ಸ್ಕಿನ್ ಇದ್ದವರು ಈ ಒಂದು ಮಾಯ್ಶ್ಚರೈಸರ್ನ ಹಚ್ಚಬೇಕಾಗತ್ತೆ. ಡ್ರೈ ಸ್ಕಿನ್ ಇದ್ದವರು, ನಾರ್ಮಲ್ ಸ್ಕಿನ್ ಇದ್ದವರು ಒಂದು ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ನ ಹಚ್ಚಿದ್ರೆ ನಡೀತೈತಿ. ಒಂದೊಂದು ಮಾಯ್ಶ್ಚರೈಸರು ಆಲ್ ಟೈಪ್ ಸ್ಕಿನ್ ಅಂತ ಹೇಳಂದು ಬಂದಿರ್ತೈತಿ ಮಾಯ್ಶ್ಚರೈಸರು, ಅದನ್ನು ನೀವು ಹಚ್ಬೋದು. ಈಗ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಅಂತಾನೆ ಬೇರೆ ಬಂದಿರ್ತದೆ. ಯಾಕಂದ್ರೆ ಆಯಿಲಿ ಸ್ಕಿನ್ ಇದ್ದವರಿಗೆ ಮಾಯ್ಶ್ಚರೈಸರ್ ಹಚ್ಚಿದ ತಕ್ಷಣ ಏನಾಗುತ್ತೆ, ಎಣ್ಣೆ ಪಸೆ ಬಿಟ್ಟಂಗೆ ಆಗುತ್ತೆ ಅವರಿಗೆ. ಅದಕ್ಕೋಸ್ಕರ ಆಯಿಲ್ ಫ್ರೀ ಇರುವಂಥ ಒಂದು ಮಾಯ್ಶ್ಚರೈಸರ್ ಬರುತ್ತೆ, ಅದನ್ನು ಹಚ್ಚಬೇಕಾಗತ್ತೆ. ಮಾಯ್ಶ್ಚರೈಸರ್ನ ಆಲ್ ಟೈಪ್ ಸ್ಕಿನ್ ಇದ್ದವರು ಹಚ್ಬೇಕಂದ್ರೆ ಈಗ ಒಂದು ನಾನು ಬಳಸುವಂಥದ್ದು ಮಾಯ್ಶ್ಚರೈಸರ್ ಯಾವುದಪ್ಪ ಅಂತ ಹೇಳಿ ನಾನು ನಿಮಗಾಗಲೇ ಹೇಳಿದ್ದೀನಿ. ನಾನು ಬಳಸುವಂಥ ಮಾಯ್ಶ್ಚರೈಸರ್ ಸಿಟಪಲ್ ಮಾಯ್ಶ್ಚರೈಸರ್ ಅಂತ ಭಾಳ ಸರ್ತಿ ಭಾಳ ವಿಡಿಯೋದೊಳಗೆ ನಾನು ಹೇಳಿದ್ದೀನಿ. ಇದು ಆಲ್ ಟೈಪ್ ಸ್ಕಿನ್ಗೂ ಐತಿ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಸಹಿತ ಇದನ್ನ ಬಳಸ್ಬೋದು ಅಂತ ಹೇಳಿದಂತಿ. ನೋಡ್ರಿ, ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಸಹಿತ ಈ ಒಂದು ಮಾಯ್ಶ್ಚರೈಸರ್ನ ಬಳಸ್ಬೋದು. ಅದಕ್ಕೋಸ್ಕರ ಆಲ್ ಟೈಪ್ ಸ್ಕಿನ್ಗೆ ಸೂಟ್ ಆಗುವಂಥ ಒಂದು ಮಾಯ್ಶ್ಚರೈಸರ್ನ ತಂದು ನೀವು ಬಳಸ್ಬೋದು. ಇಲ್ಲ ಅಂತ ಅಂದ್ರೆ ಆಯಿಲಿ ಸ್ಕಿನ್ ಇದ್ದವರಿಗೆ ಸಪ್ರೇಟ್ ಆಗಿರುತ್ತೆ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಇದ್ದವರು ನೋಡಿಕೊಂಡು ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೋ ಆ ಒಂದು ಮಾಯ್ಶ್ಚರೈಸರ್ನ ತಂದು ತಪ್ಪದೇ ಬಳಸ್ರಿ ಅಂತ ಅಂದು ನಾನು ಹೇಳ್ತೀನಿ. ಸ್ಕಿನ್ ಡ್ರೈ ಆದಾಗ ಏನಾಗುತ್ತಪ್ಪ ಅಂತ ಅಂದ್ರೆ ನಮ್ಮ ಸ್ಕಿನ್ ಸುಕ್ಕು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಕ್ಕು ಬರಾಕುಂತಾಗ ಏನಾಗುತ್ತೆ, ನಮ್ಗೆ ಇನ್ನೂ ನಾವು ಚಿಕ್ಕ ವಯಸ್ಸು ಇದ್ದಾಗಲೇ ನಮ್ಗೆ ಸುಕ್ಕು ಬರಾಕುಂತಂದ್ರೆ ಅತಿಯಾಗಿ ವಯಸ್ಸಾದ್ರಗತ್ತೆ ನಾವು ಕಾಣಿಸ್ತೀವಿ. ನಮ್ಮ ಸ್ಕಿನ್ ತೀರಾ ಡ್ರೈ ಆದಾಗ ಆದಷ್ಟು ಬೇಗನೆ ನಮ್ಗೆ ಸುಕ್ಕುಗಳು ಸ್ಟಾರ್ಟ್ ಆಗ್ತಾವೆ. ಅದನ್ನು ಕೂಡ ಈ ಒಂದು ಮಾಯ್ಶ್ಚರೈಸರ್ ತಡೆ ಹಿಡಿತೈತಿ. ಮಾಯ್ಶ್ಚರೈಸರ್ ಬಳಸೋದ್ರಿಂದ ನಮ್ಗೆ ನಾನು ಹೇಳಿದಾಗೆ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ. ಆಮೇಲೆ ಈ ಒಣ ಆಗೋದನ್ನು, ಡ್ರೈ ಆಗೋದನ್ನು ತಡೆ ಹಿಡಿತೈತಿ. ನಮ್ಮ ಒಳಗಿನಿಂದನೇ ನಮ್ಮ ಮಾಯ್ಶ್ಚರನ್ನು ಲಾಕ್ ಮಾಡಿ ಹಿಡಿತೈತಿ. ಆಮೇಲೆ ನಾವೀಗ ಹೊರಗೆ ಅಡ್ಡಾಡ್ತಿರ್ತೀವಿ, ಧೂಳದೊಳಗೆ ಅಡ್ಡಾಡ್ತಿರ್ತೀವಿ, ಡೈರೆಕ್ಟಾಗಿ ಧೂಳು ನಮ್ಮ ಸ್ಕಿನ್ ಮೇಲೆ ಬಂದು ಡೈರೆಕ್ಟಾಗಿ ಕುಂದಿರ್ತೈತಲ್ಲ, ಅದನ್ನು ತಡೆ ಹಿಡಿತೈತಿ. ನಮಗಂದ್ರೆ ಒಂದು ಪ್ರೊಟೆಕ್ಟ್ ಆಗಿರ್ತೈತೆ, ನಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ಒಂದು ಪ್ರೊಟೆಕ್ಟ್ ಆಗಿರ್ತೈತೆ. ಅದ್ರ ಮೇಲೆ ಅದು ಧೂಳು ಬಂದು ಕುಂತಾಗ ನಮಗೆ ಯಾವುದೇ ರೀತಿ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗಂಗಿಲ್ಲ. ಆಮೇಲೆ ನಾವು ಈಗ ಮನೆ ಒಳಗೆ ಅಡುಗೆ ಮಾಡ್ತಿರ್ತೀವಿ, ಅಡುಗೆ ಮಾಡಿದಾಗ ನಾವು ಬಿಸಿ ಹೊಗೆ ನಮಗೆ ತಾಗ್ತಿರ್ತೈತಿ. ಅದು ಸಹಿತ ನಮಗೆ ಆ ಒಂದು ಮಾಯ್ಶ್ಚರೈಸರ್ ಮೇಲೆ ಬಂದು ಕುಂತಾಗ ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆಗೋದನ್ನು ತಡೆ ಹಿಡಿತೈತಿ. ಅದಕ್ಕೋಸ್ಕರ ಮಾಯ್ಶ್ಚರೈಸರ್ ಬಹಳ
ಬಹಳನೇ ಒಂದು ಯೂಸ್ಫುಲ್ ಆಗಿರುವಂಥ ಟಾಪಿಕ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಇದು. ಯಾಕಂತಂದ್ರೆ ಮಾಯಿಶ್ಚರೈಸರು ನಮ್ಮ ಸ್ಕಿನ್ನಿಗೆ ಅಷ್ಟೊಂದು ಒಂದು ಬೆನಿಫಿಟನ್ನು ಕೊಡುವಂಥ ಒಂದು ಪಾತ್ರವನ್ನು ವಹಿಸ್ತೈತಿ ಮಾಯಿಶ್ಚರೈಸರ್ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಆಮೇಲೆ ಈಗ ನಾವು ಕ್ರೀಮ್ ಹಚ್ಕೊತೀವಿ, ಕ್ರೀಮು ಅಥವಾ ಫೌಂಡೇಶನ್ನು ಈ ರೀತಿ ಹಚ್ತಾ ಇರ್ತೀವಿ. ಫೌಂಡೇಶನ್ನು ಅಥವಾ ಕ್ರೀಮ್ ಹಚ್ತಿರ್ತೀವಿ. ಕ್ರೀಮ್ ನೀವು ನೋಡ್ರಿ, ಮಾಯಿಶ್ಚರೈಸರ್ ಹಚ್ಚದೇನೆ ನೀವು ಕ್ರೀಮ್ ಹಚ್ಚಿ ನೋಡ್ರಿ, ಅಲ್ಲೆಲ್ಲೆಲ್ಲೇ ಪ್ಯಾಚಿ ಆಗಿ ಕಾಣಿಸಿರ್ತೈತೆ. ಅಲ್ಲೆಲ್ಲೆಲ್ಲೇ ಒಂದು ಕಡೆ ಬೆಳ್ಳಗಾಗೋದು, ಒಂದು ಕಡೆ ಕರೆಕ್ಟಾಗಿ ಕುಂದ್ರೋದು, ಈ ರೀತಿಯಾಗಿರ್ತೈತಿ. ಕರೆಕ್ಟಾಗಿ ಈವನ್ನಾಗಿ ಅದು ಕುಂದ್ರಂಗಿಲ್ಲ. ಈ ಮಾಯಿಶ್ಚರೈಸರ್ನ ಹಚ್ಚಾದ್ಮೇಲೆ ನೀವು ಫೌಂಡೇಶನ್ ಆಗಲಿ ಕ್ರೀಮ್ ಆಗಲಿ ಬಳಸಿದಾಗ ಏನಾಗುತ್ತೆ, ನೀಟಾಗಿ ಎಲ್ಲ ಕಡೆ ಅದು ಅಪ್ಲೈ ಆಗುತ್ತೆ. ಯಾವುದೇ ಕ್ರೀಮ್ ಹಚ್ಕೋರಿ, ಫೌಂಡೇಶನ್ ಹಚ್ಕೋರಿ, ಎಲ್ಲ ಕಡೆ ನೀಟಾಗಿ ಅದು ಕರೆಕ್ಟಾಗಿ ಅನ್ನಿಮನ್ನಾಗಿ ಕುಂದಿರ್ತೈತಿ. ಮಾಯಿಶ್ಚರೈಸರು ಹೆಲ್ಪ್ ಮಾಡ್ತೈತಿ. ಇಷ್ಟೆಲ್ಲ ನಮಗೆ ಮಾಯಿಶ್ಚರೈಸರ್ ನಮ್ಮ ಸ್ಕಿನ್ನಿಗೆ ಹೆಲ್ಪ್ ಮಾಡುತ್ತೆ. ಎಲ್ಲ ಒಟ್ಟಾರೆ ಒಂದು ಕಡೆ ತೊಗೊಂಬಂದು ಹೇಳ್ಬೇಕಂದ್ರೆ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ನಿಗೋಸ್ಕರ ನಾವು ಮಾಯಿಶ್ಚರೈಸರ್ನ ಬಳಸಲೇಬೇಕು. ಖಂಡಿತವಾಗ್ಲೂ ಬಳಸಬೇಕು. ಯಾರೊಬ್ಬರು ತಪ್ಪಿಸಕ್ಕೆ ಹೋಗ್ಬೇಡ್ರಿ. ಎಲ್ಲ ಆಲ್ ಟೈಪ್ ಸ್ಕಿನ್ ಇದ್ದವರು ಬಳಸ್ರಿ. ಆಮೇಲೆ ಎಲ್ಲ ಇದರೊಳಗೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅನ್ನೋದೇನೇ ಬಳಸ್ರಿ. ಪ್ರತಿಯೊಬ್ಬರು ಬಳಸ್ರಿ. ಎಲ್ಲ ಸ್ಕಿನ್ ಇದ್ದವರು ಬಳಸ್ರಿ, ಎಲ್ಲ ಕಾಲದಲ್ಲೂ ಬಳಸ್ರಿ ಅಂತ ಹೇಳ್ತೀನಿ. ಪ್ರತಿದಿನ ಬಳಸ್ರಿ ಅಂತ ಹೇಳ್ತೀನಿ. ತೀರಾ ಡ್ರೈ ಸ್ಕಿನ್ ಇದ್ದವ್ರು ಏನು ಮಾಡ್ರಿ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಬಳಸ್ರಿ. ಇಲ್ಲ ಅಂತ ಅಂದ್ರೆ ಬೆಳಗ್ಗೆ 1 ಟೈಮ್. ಈಗಂತೂ ಈ ಚಳಿಗಾಲಕ್ಕಂತೂ ನಾವು 2 ಟೈಮ್ ಹಚ್ಚಲೇಬೇಕಾಗುತ್ತೆ ಮಾಯಿಶ್ಚರೈಸರ್. ಇಲ್ಲ ಅಂದ್ರೆ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ. ನೀವು ಸಾಯಂಕಾಲ ಹಚ್ಚಕ್ಕಾಗಲಿಲ್ಲ ಅಂದ್ರೆ ಕೊನೆ ಪಕ್ಷ ರಾತ್ರಿ ಮಲಗೋವಾಗಲಾದ್ರೂ ನಮ್ಮ ಸ್ಕಿನ್ನಿಗೆ ಒಂದು ಆಯಿಲ್ ಆಗಲಿ, ಇಲ್ಲ ಮಾಯಿಶ್ಚರೈಸರ್ ಆಗಲಿ, ಆಮೇಲೆ ಕುಂಕುಮಾದಿ ಆಯಿಲ್ ಅಂತ ಸಿಗುತ್ತೆ, ಅದನ್ನಾಗಲಿ ಯಾವುದಾದ್ರೂ ಒಂದು ನಮ್ಮ ಸ್ಕಿನ್ನನ್ನು ಮಾಯಿಶ್ಚರ್ ಮಾಡುವಂಥ ಒಂದು ಪ್ರಾಡಕ್ಟನ್ನು ನಾವು ಹಚ್ಕೊಂಡು ಮಲ್ಕೊಂಡೇಬೇಕಾಗುತ್ತೆ. ಕೊನೆ ಪಕ್ಷ ಕೊಬ್ಬರಿ ಎಣ್ಣೆನಾದರೂ ನಾವು ಸ್ಕಿನ್ನಿಗೆ ಹಚ್ಕೊಂಡು ಮಲ್ಕೋಬೇಕಾಗತ್ತೆ ರಾತ್ರಿ ಮಲ್ಕೊಳ್ಬೇಕಾದ್ರೆ. ದಯವಿಟ್ಟು ಎಲ್ಲರೂ ಮಾಯಿಶ್ಚರೈಸರ್ನ ಹಚ್ಚಿರಿ, ಮಾಯಿಶ್ಚರೈಸರ್ನ ಬಳಸ್ರಿ. ಮತ್ತು ಈ ಪ್ರಶ್ನೆ ಬರಬಾರ್ದು ಅಂತ ಹೇಳಂದು ನಾನು ಇವತ್ತು ವಿಡಿಯೋ ಮಾಡಿ ಹಾಕಿರೋದು. ಈಗ ಸನ್ಸ್ಕ್ರೀನ್ ಲೋಷನ್ ಯಾಕೆ ಹಚ್ಚಬೇಕಪ್ಪ? ಬರ್ರಿ, ಈಗ ಸನ್ಸ್ಕ್ರೀನ್ ಲೋಷನ್ ಯಾವುದಕ್ಕೆ ಬಳಸಬೇಕಪ್ಪ ಅಂತ ಹೇಳ್ತೀನಿ. ಸನ್ಸ್ಕ್ರೀನ್ ಲೋಷನ್ನು ಬಳಸಲಿಲ್ಲ ಅಂದ್ರೆ ನಮ್ಮ ಸ್ಕಿನ್ನು ಪೂರ್ತಿಯಾಗಿ ಹಾಳಾಗಿ ಹೋಗುತ್ತೆ, ಡ್ಯಾಮೇಜ್ ಆಗೋದಂತೂ ಖಂಡಿತವಾಗ್ಲು. ಮಾಯಿಶ್ಚರೈಸರ್ನು ಹಚ್ಚಿ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ನಾವು ಹಚ್ಚಿದಾಗ ಇನ್ನೂ ನಮ್ಮ ಸ್ಕಿನ್ನಿಗೆ ಎರಡೂ ಕೂಡ ಸ್ಕಿನ್ನಿಗೆ ಪ್ರೊಟೆಕ್ಟ್ ಆಗಿರ್ತಾವೆ. ಅದಕ್ಕೋಸ್ಕರ ನಾವು ಸನ್ಸ್ಕ್ರೀನ್ ಲೋಷನ್ನ ಬಳಸಲೇಬೇಕಾಗುತ್ತೆ. ಈ ಸನ್ಸ್ಕ್ರೀನ್ ಲೋಷನ್ ಬಳಸೋದ್ರಿಂದ ಏನೆಲ್ಲ ಲಾಭಗಳದಾವು ಅಂತ ಹೇಳೋದು ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಈಗ ನಾವು ಹೊರಗೆ ಹೋದಾಗ ಸೂರ್ಯನ ನಮ್ಮ ಸ್ಕಿನ್ ಅವನ ಕಿರಣಗಳನ್ನ ತಡ್ಕೊಳ್ಳೋಷ್ಟು ಶಕ್ತಿ ನಮ್ಮ ಸ್ಕಿನ್ನಿಗೆ ಇರೋಂಗಿಲ್ಲ. UVA ಮತ್ತು UVB ಆ ಒಂದು ಕಿರಣಗಳಿಂದ ತಪ್ಪಿಸ್ಕೋಬೇಕಂತ ಅಂದ್ರೆ ನಾವು ಸನ್ಸ್ಕ್ರೀನ್ ಲೋಷನನ್ನು ಬಳಸಲೇಬೇಕಾಗತ್ತೆ. ಈ ಒಂದು ಸೂರ್ಯನ ಕಿರಣಗಳ ಶಕ್ತಿ ಏನೈತಿ, ಆ ಒಂದು ಶಕ್ತಿನ ನಮ್ಮ ಸ್ಕಿನ್ನು ತಡೆಯೋಕ್ಕಾಗಂಗಿಲ್ಲ. ಅಷ್ಟೊಂದು ರಭಸವಾಗಿ ಬರ್ತಾ ಇರ್ತೈತಿ ಆ ಬಿಸಿಲು. ಆ ಒಂದು ಬಿಸಿಲಿಗೆ ನಮ್ಮ ಮುಖವನ್ನು ನಾವು ಒಡ್ಡಿದಾಗ, ನಮ್ಮ ಸ್ಕಿನ್ನನ್ನು ನಾವು ಒಡ್ಡಿದಾಗ ಏನಾಗುತ್ತೆ, ನಮ್ಮ ಸ್ಕಿನ್ನಿಗೆ ಡೈರೆಕ್ಟಾಗಿ ಅದು ಬಿಸಿಲು ಮುಖದ ಮೇಲೆ ಬೀಳೋದ್ರಿಂದ ಮುಖ ಕಪ್ಪಾಗುತ್ತೆ, ಟ್ಯಾನ್ ಆಗುತ್ತೆ, ಬಂಗ್ ಬರ್ತೈತಿ. ಆಮೇಲೆ ಅನ್ಯುವನ್ ಸ್ಕಿನ್ ಟೋನ್ ಆಗುತ್ತೆ. ಬಹಳಷ್ಟು ಸಮಸ್ಯೆಗಳು ನಮಗೆ ಡೈರೆಕ್ಟಾಗಿ ಸ್ಕಿನ್ ಮೇಲೆ ನಮಗೆ ಬಿಸಿಲು ಬಿದ್ದಾಗ ಆಗುತ್ತಾ. ಅದನ್ನೆಲ್ಲ ತಡೆ ಹಿಡಿಯುವಂಥ ಶಕ್ತಿ ಈ ಒಂದು ಸನ್ಸ್ಕ್ರೀನ್ ಲೋಷನ್ಗೆ ಐತಿ. ಅದಕ್ಕೋಸ್ಕರನೇ ನಾನು ಹೇಳ್ತಿರೋದು, ಮನೇಲಿದ್ದಾಗಲೂ ಸನ್ಸ್ಕ್ರೀನ್ ಲೋಷನ್ ಬಳಸ್ರಿ, ಹೊರಗೆ ಹೋದಾಗೂ ಸನ್ಸ್ಕ್ರೀನ್ ಲೋಷನ್ ಬಳಸ್ರಿ. ಮನೇಲಿದ್ದಾಗ SPF 15 ಮತ್ತು SPF 30 ಇದ್ರೆ ಸಾಕು. ನಮಗೆ ಮನೇಲಿದ್ದಾಗ ಅಷ್ಟಾದ್ರೆ ಸಾಕು. ಅತಿಯಾಗಿ ನಾವು ಬಿಸಿಲಿಗೆ ಹೋಗ್ತೀವಿ ಅಂತ ಅಂದಾಗ SPF 50+++ ಅಂತ ಹೇಳಿ ಸಿಗುತ್ತೆ. ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೋ ಆ ಒಂದು ಸನ್ಸ್ಕ್ರೀನ್ ಲೋಷನ್ನ ತಂದಿಟ್ಕೊಂಡು ಪ್ರತಿದಿನ ಬಳಸ್ರಿ. ಇದನ್ನು ಅಷ್ಟೇ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅನ್ನಕ್ಕೆ ಹೋಗ್ಬೇಡ್ರಿ. ಪ್ರತಿದಿನವೂ ಈ ಒಂದು ಸನ್ಸ್ಕ್ರೀನ್ ಲೋಷನನ್ನು ನೀವು ಬಳಸ್ಬೇಕಾಕತಿ. ಹೊರಗೆ ಹೋದ್ರೂ ಬಳಸ್ಬೇಕಾಕತಿ, ಮನೆಯಾಗಿದ್ದರೂ ಬಳಸ್ಬೇಕಾಕತಿ. ಆಮೇಲೆ ಆಲ್ ಟೈಪ್ ಸ್ಕಿನ್ ಇದ್ದವರು ಇದನ್ನ ಬಳಸಬೇಕು. ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಏನಿದು ಸೆನ್ಸಿಟಿವ್ ಸ್ಕಿನ್, ಎಲ್ಲರಿಗೂ ಅವ್ರದ್ದೇ ಥರನಾಗಿರುವಂಥ ಒಂದು ಸ್ಕಿನ್ಗೆ ಬೇಕಾಗಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ ಈಗ ಬೇಕಾದಷ್ಟು ಸಿಗ್ತಾವು. ಕೇಳಿಕೊಂಡು ಆ ಒಂದು ಸನ್ಸ್ಕ್ರೀನ್ ಲೋಷನ್ನ ಬಳಸಿರಿ. ನಾನು ಬಳಸುವಂಥ ಸನ್ಸ್ಕ್ರೀನ್ ಲೋಷನ್ ಈಗಾಗಲೇ ತೋರಿಸಿದ್ದೀನಿ, ಭಾಳಷ್ಟು ಸರ್ತಿ ತೋರಿಸಿದ್ದೀನಿ ನಾನು. ಮತ್ತೆ ಈ ಟಾಪಿಕ್ ಬಂದಿರೋದ್ರಿಂದ ಮತ್ತೆ ತೋರಿಸ್ತಿದ್ದೀನಿ. ಸನ್ ಬ್ಯಾನ್ ಅಂತೇಳಿ ಅಂದು SUNBAN ಅಂತೇಳಿ ನಾನು ಬಳಸುವಂಥ ಸನ್ಸ್ಕ್ರೀನ್ ಲೋಷನ್ ಈಗಾಗಲೇ ಈ ಒಂದು 4-5 ವರ್ಷ ಆಯ್ತು ನಾನು ಈ ಸನ್ಸ್ಕ್ರೀನ್ ಲೋಷನ್ ಬಳಸೋಕ್ಕಂತೂ. ಒಟ್ಟು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಅದನ್ನ ತಗೋರಿ ಅಂತ ನಾನು ಹೇಳಂಗಿಲ್ಲ. ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೀವು ತಗೋರಿ. ಡ್ರೈ ಸ್ಕಿನ್ ಯಾವುದು ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಸೂಟ್ ಆಗುತ್ತೋ ಆ ಒಂದು ಸನ್ಸ್ಕ್ರೀನ್ ಲೋಷನ್ನ ತೊಗೊಂಡು ತಪ್ಪದೇನೆ ಬಳಸ್ರಿ ಅಂತ ಹೇಳಂದು ನಾನು ಹೇಳ್ತೀನಿ. ನಮ್ಮ ಮುಖದ ಮೇಲೆ ಸುಕ್ಕು ಬರೋದನ್ನು, ಕಲೆ ಆಗೋದನ್ನು ಈ ಒಂದು ಸನ್ಸ್ಕ್ರೀನ್ ಲೋಷನ್ ತಡೆ ಹಿಡಿದೈತಿ. ಟ್ಯಾನಿಂಗ್ ಆಗೋದನ್ನು ತಡೆ ಎಲ್ಲಾನು ಒಟ್ಟಿಗೆ ತಂದು ಇಡಬೇಕು ಅಂತ ಅಂದ್ರೆ ಮಾಯಿಶ್ಚರೈಸರ್ ಯಾವ ರೀತಿ ಹೇಳಿದ್ನೋ ಅದೇ ರೀತಿಯೇ ಈ ಒಂದು ಸನ್ಸ್ಕ್ರೀನ್ ಲೋಷನನ್ನು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸನ್ಸ್ಕ್ರೀನ್ ಲೋಷನನ್ನು ನಾವು ಬಳಸಲೇಬೇಕಾಗತ್ತೆ. ಪ್ರತಿಯೊಂದು ವಿಡಿಯೋ ನಾನು ಬಹಳಷ್ಟು ವಿಡಿಯೋ ನಾನು ಹೇಳಿದ್ದೀನಿ. ಈ ವಿಡಿಯೋ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಪ್ಪ ಅಂತಂದ್ರೆ, ಈ ಒಂದು ಕ್ವಶನ್ ನನಗೆ 2-3 ಸರ್ತಿ ಭಾಳ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಕೇಳಿದರು. ಮತ್ತು ಈ ಒಂದು ಪಾಪ ಹುಡುಗ ಇದು ನನ್ನ ಹತ್ರ ಬಂಗ್ ಪೌಡರ್ ತೊಗೊಂಡಿದ್ದು ಹುಡುಗ, ಎರಡನ್ನೂ ಬಳಸಲೇಬೇಕಾ ಅಕ್ಕ ಅಂತ ಅಂದು ಆ ಹುಡುಗನೂ ಕೇಳ್ದ. ಮತ್ತೆ ನೆನ್ನೆನೂ ಒಂದು ನನಗೆ
ಕಮೆಂಟ್ ಬಂತು, ಸನ್ಸ್ಕ್ರೀನ್ ಲೋಷನನ್ನು ಬಳಸಲೇಬೇಕಾ ಅಂತೇಳಂದು. ಅದಕ್ಕೋಸ್ಕರ ಇನ್ನೂ ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಈ ಸನ್ಸ್ಕ್ರೀನ್ ಲೋಷನ್ ಯಾಕೆ ಬಳಸಬೇಕು, ಮಾಯ್ಶ್ಚರೈಸರ್ ಯಾಕೆ ಬಳಸಬೇಕು ಅಂತ ಹೇಳೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ರಾತು ಅಂತ ಹೇಳೋದು ಹಾಕಿದ್ದೀನಿ. ಯಾರೆಲ್ಲ ನಾನು ಬಹಳಷ್ಟು ಉಪಯುಕ್ತವಾಗಿರುವಂಥ ಒಂದು ಮಾಹಿತಿ, ಒಂದು ವಿಡಿಯೋ, ಸ್ಕಿನ್ ಕೇರ್ ವಿಡಿಯೋಗಳನ್ನ ನಾನು ತರ್ತಾ ಇದ್ದೀನಿ ಫ್ರೆಂಡ್ಸ್. ಬಹಳಷ್ಟು ಚೆನ್ನಾಗಿರುವಂಥ ಫೇಸ್ ಪ್ಯಾಕ್ಗಳಾಗಿರ್ಬೋದು. ಈಗ ನಾನು ಹಿಂದೆ ಲಾಸ್ಟ್ ವಿಡಿಯೋ ಒಳಗೆ ಅಗಸೆ ಬೀಜದ ಜೆಲ್ಲು ಮತ್ತು ಈ ಫೇಸ್ ಪ್ಯಾಕನ್ನು ಹಾಕಿ ತೋರಿಸಿದ್ದೀನಿ. ನಾನು ಮನೇಲಿ ಅದನ್ನ ಟ್ರೈ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ, ನಾನು ಹಚ್ಚಿ ಹೇಳೋದಕ್ಕಿಂತ ನೀವು ಮನೇಲಿ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡಿರಿ. ನಮಗೆ ಯಾವುದು ಅನುಕೂಲ ಆಗುತ್ತಪ್ಪ, ನಾವು ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನಾವು ಟ್ರೈ ಮಾಡೋಣ ಮನ್ಯಾಗ. ಮಾಡಿರಿ, ಬೇಕಿದ್ರೆ ನೋಡಿರಿ. ಅಗಸೆ ಬೀಜದ ಏನು ನಾನು ಹಾಕಿದ್ದೀನಲ್ಲ ವಿಡಿಯೋ, ನಾವು ನೋಡಿ ಎಲ್ಲನ್ನ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ನಾನು. ಇಷ್ಟು ನಾನೀಗ ಮಾಯ್ಶ್ಚರೈಸರ್ ಯಾಕೆ ಹಚ್ಚಬೇಕು ಮತ್ತು ಅದರಿಂದ ಏನು ನಮ್ಮ ಸ್ಕಿನ್ಗೆ ಬೆನಿಫಿಟ್ ಐತಿ ಅಂತ ಹೇಳಿದೆ. ಸನ್ಸ್ಕ್ರೀನ್ ಲೋಷನನ್ನು ಯಾಕೆ ಹಚ್ಚಬೇಕು ಮತ್ತು ಆ ಸನ್ಸ್ಕ್ರೀನ್ ಲೋಷನಿಂದ ಏನು ಬೆನಿಫಿಟ್ ನಮ್ಮ ಸ್ಕಿನ್ನಿಗೆ ಐತಿ ಅಂತ ಹೇಳೋದು ನಾನು ನಿಮಗೆ ಹೇಳಿದ್ದೀನಿ. ಇವತ್ತು ಪದೇ ಅದನ್ನ ಕೇಳ್ತಾ ಇರೋದ್ರಿಂದ ನಾನು ಇವತ್ತು ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಆಮೇಲೆ ಯಾವುದಾದ್ರೂ ಫೇಸ್ ಪ್ಯಾಕ್ಗಳು ಬೇಕಾಗಿದ್ರೆ, ಆಮೇಲೆ ಹೇರ್ ಕೇರ್ ಬಗ್ಗೆ ಏನಾದರೂ ಬೇಕಾಗಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಆ ವಿಡಿಯೋಗಳನ್ನ ನಾನು ನಿಮ್ಮ ಹತ್ರ ವಿಡಿಯೋ ತರ್ತೀನಿ ಅಂತ ಅಂದಾಗ ಅದ್ರ ಬಗ್ಗೆ ಪೂರ್ತಿಯಾಗಿ ನಾನು ತಿಳ್ಕೊಂಡಿರ್ತೀನಿ. ಆಮೇಲೆ ಅದನ್ನು ನಾನು ಬಳಸ್ಕೊಂಡಿರ್ತೀನಿ ಮನ್ಯಾಗ. ನಂತರ ನಿಮ್ಮ ಹತ್ರ ನಾವು ವಿಡಿಯೋನ ತೊಗೊಂಬರಕ್ಕೆ ನನಗೆ ಧೈರ್ಯ ಬರುತ್ತೆ. ಯಾಕಂತ ಅಂದ್ರೆ ನಾನು ಅದನ್ನ ಬಳಸ್ತೇನೆ, ನಿಮ್ಮ ಎದುರಿಗೆ ತರಕ್ಕೆ ನನಗೆ ಆಗಂಗಿಲ್ಲ. ಜಾಸ್ತಿ ಏನು ಮಾಡ್ತೀನಿ, ಹೊರಗಿನಿಂದ ಕ್ರೀಮ್ಗಳನ್ನ ತಂದು ಬಳಸೋದ್ರ ಬದಲಾಗಿ ಮನೆಯಲ್ಲೇ ಯಾವುದಾದ್ರೂ ಮಾಡ್ಕೊಳಕ್ಕೆ ಬರೋವಂಥದ್ದನ್ನು. ಆಮೇಲೆ ನಾವು ಮಾಯ್ಶ್ಚರೈಸರ್ನ ಮಾಡಿ ತೋರಿಸಿದ್ದೆ. ಎಷ್ಟು ಚೆನ್ನಾಗೈತೆ ಅಂದರೆ ಮಾಯ್ಶ್ಚರೈಸರು ಅಂದರೆ ನಾವು ಕೈ ಕಾಲೆಲ್ಲ ಹೊಡಿತಾವಲ್ಲ, ನಮ್ಮ ಈ ಮಳೆಗಾಲ ಈ ಚಳಿಗಾಲಕ್ಕೆ ಕೈ ಕಾಲು ಹೊಡಿತಾವು ಅಂತ ಹೇಳೋದು ಒಂದು ಮಾಯ್ಶ್ಚರೈಸರ್ನ ಮಾಡಿ ತೋರಿಸಿದ್ದೆ ನಾನು. ಶಿಯಾ ಬಟ್ರು ಮತ್ತು ಬಿ ವ್ಯಾಕ್ಸು ಹಾಕಿ ಎಷ್ಟು ಚೆನ್ನಾಗೈತೆ ಅಂದರೆ ಅದು ಕ್ರೀಮು. ಆ ರೀತಿ ನೀವು ಮನೆಯಾಗೂ ಒಂದು ಸರ್ತಿ ತಂದಿಟ್ಕೊಂಡು ನೀವು ಡಬ್ಬ ಮಾಡಿ ಇಟ್ಕೊಂಡ್ರೆ ಅಂದರೆ ಮನೆಯಲ್ಲಿರುವಂಥ ಎಲ್ಲರೂ ಅದನ್ನ ಬಳಸ್ಬೋದು. ನಾನು ತಿಳಿದಿದ್ದಕ್ಕಿಂತ ಹೆಚ್ಚಿಗೆ ತಿಳ್ಕೊಂಡು ನಾನು ನಿಮ್ಮ ಹತ್ರ ವಿಡಿಯೋಗಳನ್ನ ತರ್ತಾ ಇದ್ದೀನಿ. ಹೆಚ್ಚಿಗೆ ಅದ್ರ ಬಗ್ಗೆ ಸರ್ಚ್ ಮಾಡ್ತೀನಿ, ಅದ್ರ ಬಗ್ಗೆ ಹುಡುಕ್ತೀನಿ, ಅದರಿಂದ ಎಷ್ಟು ಒಳ್ಳೇದೈತಿ ಎಷ್ಟು ಕೆಟ್ಟದ್ದೈತಿ ಅದನ್ನೆಲ್ಲ ತಿಳ್ಕೊಂಡು ಆದಮೇಲೆ ನಿಮ್ಮ ಎದುರಿಗೆ ನಾನು ವಿಡಿಯೋ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಬಹಳಷ್ಟು ಜನ ನೋಡ್ತಿರ್ತೀರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.